ಎಲ್ರಿಗೂ ನಮಸ್ಕಾರ. ದಾನಮಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಢೋಕ್ಲಾ ಹೆಂಗೆ ಮಾಡ್ಬೇಕಂತ ಹೇಳಿ ಹೇಳ್ಕೊಡ್ತೇನೆ. ಈಗ ನಾವು ಫಸ್ಟ್ ಢೋಕ್ಲಾ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿನಿ, ಇಷ್ಟು ಉಪ್ಪು ಹಾಕ್ತೀನಿ. ನಮಗೆ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, 2 ಸ್ಪೂನಿನಷ್ಟು ಸಕ್ಕರೆ ಈಗ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ್ಮ್ಯಾಗ ನಾ ಇಲ್ಲಿ 1 ಕಪ್ ಮೊಸರು ತೊಗೊಂಡೇನಿ. ಈಗ ಇದಕ್ಕೆ ಮೊಸರು ಹಾಕ್ತೇನೆ. ಮೊಸರು ಹಾಕಿ ಪೂರ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಒಂದು ಮೊಸರು ಹಾಕಿತ್ಲ, ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂತ ಮಿಕ್ಸ್ ಮಾಡ್ಕೊತ ಹೋಗೋಣ. ಭಾಳ ಗಟ್ಟಿನೂ ಮಾಡಬಾರ್ದು, ಭಾಳ ತೆಳ್ಳಗೂ ಮಾಡಬಾರ್ದು. ತೆಳ್ಳಗೆ ಮಾಡಿದ್ರೆ ಏನಾಗ್ತೈತಿ, ಚಲೋ ಅವು ಚೆಂದಾಗಿ ಉಬ್ಬುದಿಲ್ಲ. ಮತ್ತು ಗಟ್ಟಿ ಆದರೆ ಏನಾಗ್ತೈತಿ, ಒಳಗೆ ಹಿಟ್ಟು ಉಳಿತೈತಿ. ಸೊ ಅದಕ್ಕೆ ಹಿಟ್ಟು ಏನಾಗಬೇಕು, ಮೀಡಿಯಮ್ ಒಳಗೆ ಇಡಬೇಕು. ಈಗಿಲ್ಲ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಅಲ್ಲ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡೀನಿ, ಅಂದರೆ ಮಿಕ್ಸಿ ಮಾಡಿ ಇಟ್ಕೊಂಡೀನಿ. ಇದಕ್ಕೆ ಒಂದು ಸ್ವಲ್ಪ ಹಾಕ್ತೀನಿ. ಈಗ ನಾನು ಇದಕ್ಕಿಲ್ಲಿ ಅರ್ಧ ಅಷ್ಟು ಸೋಡಾ ತೊಗೊಳತ್ತೀನಿ. ಸೋಡಾ ಹಾಕತ್ತೀನಿ. ಇದಕ್ಕೆ ಏನಪ್ಪ ಅಂದರೆ ಇನ್ನೊಂದು ಅರ್ಧ ಚಮಚಷ್ಟು ಈನೋ ಪೌಡರ್ ಹಾಕೊಳತ್ತೀನಿ. ರೆಗ್ಯುಲರ್ ಫ್ಲೇವರ್ ಇರ್ಲಾರ್ದು ಬರ್ತಿದ್ಲ ಈನೋ ಪೌಡರ್, ಅದನ್ನು ಹಾಕಬೇಕು ಒಂದಿಷ್ಟು. ಇದ್ರ ಮ್ಯಾಗ ಒಂದು ಸ್ವಲ್ಪಷ್ಟು ನೀರು ಹಾಕಬೇಕು. ಅಂದ್ರೆ ಅದೇನಾಗ್ತೈತಿ, ನಾವೇನು ಸೋಡಾ ಹಾಕಿರ್ತೀವಲ್ಲ ಅದು ಒಂದು ಸ್ವಲ್ಪ ಹಿಂಗೆ ಆ್ಯಕ್ಟಿವ್ ಆಗ್ತೈತಿ. ಆ್ಯಕ್ಟಿವ್ ಆದ್ಮೇಲೆ ಹಿಂಗೆ ಪೂರ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಹಿಟ್ಟು ರೆಡಿ ಆಯಿತು. ಈಗ ನಾನು ಏನು ಮಾಡ್ತೀನಿ, ಈಗ ಇದೊಂದು ಡಬ್ಬಿ ತೊಗೊಂಡಿನಿ. ಇದಕ್ಕೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಎಲ್ಲ ಹಿಂಗೆ ಎಣ್ಣೆ ಹಚ್ಕೊಂಡು ಡಬ್ಬಿನ ರೆಡಿ ಮಾಡ್ಕೊತೀನಿ ಹಿಟ್ಟು ಇದಕ್ಕೆ ಹಾಕಕ್ಕೆ. ನಿಮ್ಮ ಮನೆಯೊಳಗಿಲ್ಲಪ್ಪ ಅಂದರೆ ಬಟರ್ ಪೇಪರ್ ಇತ್ತು ಅಂದ್ರೂ ಹಾಕಿದ್ರು ನಡಿತೈತಿ. ನಾ ಬಟರ್ ಪೇಪರ್ಕಿಂತ ಇದನ್ನು ಹಚ್ಚಿ ಈಗ ಇದನ್ನು ಡಬ್ಬಿ ರೆಡಿ ಮಾಡ್ಕೊತೀನಿ. ಪೂರ ಚೆಂದಾಗೆಲ್ಲ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿದಾದ್ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹೀಗೆಲ್ಲ ಉದುರಿಸ್ಕೋಬೇಕು. ಅಂದರೆ ಅದು ಪೂರ ಎಲ್ಲೆಲ್ಲಿ ಆಯಿಲ್ ಹತ್ತಿರ್ತಲ್ಲ ಅಲ್ಲೆಲ್ಲ ಹಿಟ್ಟು ಪೂರ ಹತ್ಕೋಬೇಕು. ಹತ್ಕೊಂಡ್ರೇನು ನಾವು ಈಗೇನು ಹಿಟ್ಟು ಹಾಕ್ತಿವಲ್ಲ ಅದನ್ನೇ ಇದಕ್ಕೆ ಹತ್ಕೊಳ್ಳೋಂಗಿಲ್ಲ. ಅದು ಆರಾಮ್ಸೆ ಬರ್ತೈತೆ ರೆಡಿ ಆದ್ಮೇಲೆ. ಇಷ್ಟು ರೆಡಿ ಆಯ್ತು. ಈಗ ಇದನ್ನು ಏನು ಮಾಡ್ತೀನಿ, ಇದೇನು ಹಿಟ್ಟು ರೆಡಿ ಆಯ್ತಲ್ಲ ಇದನ್ನಷ್ಟು ಇದಕ್ಕೆ ಹಾಕ್ಕೊತೀನಿ. ಈಗ ಆಲ್ರೆಡಿ ಹಿಟ್ಟು ರೆಡಿ ಆಗೈತಿದೆ. ಅಂದರೆ ನಾವು ಸೋಡಾ ಏನೋ ಹಾಕಿದ್ಮ್ಯಾಗ ಭಾಳ ತಿಡಬಾರ್ದು. ಇತ್ತು ಅಂದರೆ ಅದ್ರದ್ದು ಎಲ್ಲ ಆಕ್ಟಿವ್ನೆಸ್ ಏನಾಗಿರ್ತೈತಲ್ಲ ಅದೆಲ್ಲ ಕಮ್ಮಿ ಆಗಿಬಿಡ್ತೈತಿ. ಈಗ ಇದು ಹಿಟ್ಟು ರೆಡಿ ಆಗೈತಿ. ಇದು ಒಂದು ಸ್ವಲ್ಪ ಬಡಿಯೋಣ, ಎಲ್ಲ ಕಡೆ ಬಿಡ್ಕೊಳ್ತೈತಿ. ಆಮೇಲೆ ಇದನ್ನು ಇಲ್ಲೇ ನೀರು ಕಾಸಿ ಇಟ್ಟಿದ್ದೇವೆ, ಇದರೊಳಗೆ ಇಡ್ತೀನಿ. ಇದರೊಳಗೆ ಇಟ್ಟು ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಹಿಂಗೆ ಪೂರ ಕವರ್ ಆಗೋ ರೀತಿ ನಾವು ಹಿಂಗೆ ಮುಚ್ಚಿಡ್ಬೇಕು. ಅಂದರೆ ಎಲ್ಲಿ ಅದಕ್ಕೆ ಹೊರಗೆ ಏರ್ ಹೋಗೋಕೆ ಜಾಗ ಇರಬಾರ್ದು. ಪೂರ್ತಿ ಕವರ್ ಆಗಿ ಮುಚ್ಚಿ ಇಡಬೇಕು. ಎಷ್ಟಪ್ಪ ಅಂದರೆ ಒಂದು 20 ನಿಮಿಷ ತನಕ ಇಟ್ಟರು ನಡೀತೈತಿ. ನೀವಾಗದು ಢೋಕ್ಲಾ ರೆಡಿ ಆಗಕ್ಕೆ ಇಟ್ಟಿವಿ, ಅಲ್ಲಿ ತನಕ ಏನು ಮಾಡೋದು ನಾವು ಅದ್ರ ಜೊತೆಗೆ ತಿನ್ನೋಕೆ ಪುದೀನ ಚಟ್ನಿ ರೆಡಿ ಮಾಡ್ಕೊಳ್ಳೋದು. ಪುದೀನ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ 1 ಚೂರು ಪೂರ ಪುದೀನ ತೊಗೊಂಡಿನಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಇಲ್ಲಿ ಅಲ್ಲ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ, ಇವನು ಹಾಕ್ತೀನಿ ಇದ್ರಾಗ. ಮತ್ತು ಸ್ವಲ್ಪ ಕೊತ್ತಂಬರಿ. ಮತ್ತು ಇಲ್ಲಿ ನಾನು ಇದ್ರಾಗ ಐಸ್ ಕ್ಯೂಬ್ ಹಾಕತ್ತೀನಿ. ಎದಕ್ಕಂದ್ರೆ ನಾವೀಗ ಚಟ್ನಿ ಮಾಡ್ತೀವಲ್ಲ ಅವಾಗ ಇದ್ರದ್ದು ಹಸಿರು ಕಲರ್ ಏನಿರ್ತೈತಿಲ್ಲ ಅದು ಚೇಂಜ್ ಆಗಿಬಿಡ್ತೈತೆ. ಸ್ವಲ್ಪ ಹಿಂಗೆ ಎಲ್ಲೋ ಇಷ್ಟು ಕಲರ್ ಬರ್ತೈತಿ. ಸೊ ನಮಗೆ ಇದು ಕಲರ್ ಹಸಿರು ಕಲರ್ ಕಾನ್ಸ್ಟೆಂಟಾಗಿ ಇರಬೇಕಪ್ಪ ಅಂದ್ರೆ ಚಟ್ನಿ ಮಾಡುವಾಗೈತಲ್ಲ ಈಗ 1-2 ಐಸ್ ಕ್ಯೂಬ್ ಹಾಕಿದ್ರೆ ಏನಾಗ್ತೈತಿ, ಕಲರ್ ಅದು ಹಸಿರು ಗ್ರೀನ್ ಕಲರ್ ಇದ್ದಿದ್ದು ಗ್ರೀನ್ ಕಲರ್ ಚಟ್ನಿಯಾಗಿ ಉಳಿತೈತಿ. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಿನಟ್ಟು ಉಪ್ಪು ಹಾಕ್ತೀನಿ. ಸೊ ಇದೆಲ್ಲ ಇಷ್ಟೆಲ್ಲ ರೆಡಿ ಆಯ್ತಲ್ಲ, ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ತೀನಿ. ಈಗ ಪುದೀನ ಚಟ್ನಿನ ಮಿಕ್ಸಿಗೆ ಹಾಕೊಂಡ್ಬಂದೆ. ಇದಕ್ಕೆ ನಾನೀಗ 1-2 ಸ್ಪೂನಿನಷ್ಟು ಮೊಸರು ಮಿಕ್ಸ್ ಮಾಡ್ತೀನಿ. ಮೊಸರನ್ನ ಬೇಕಾದ್ರೆ ನೀವು ಮಿಕ್ಸಿಗೆ ಹಾಕುವಾಗ ಹಾಕ್ಕೊಂಡ್ರೂ ನಡಿತೈತಿ. ಆಮೇಲೆ ರೆಡಿ ಆದ್ಮೇಗೂ ಮಿಕ್ಸ್ ಮಾಡಿದ್ರೂ ನಡಿತೈತಿ. ಅಂದ್ರೆ ಮೊಸರು ಹಾಕಿದ್ರೂ ಅದೊಂಥರ ಟೇಸ್ಟ್ ಬೇರೆ ಥರ ಬರ್ತೈತೆ ಅಂತ ಹೇಳಿ. ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ನೀವು ಸಕ್ಕರೆ ಹಾಕ್ಕೋಬೋದು. ಚಟ್ನಿ ಆಯ್ತು. ಈಗ ಢೋಕ್ಲಾ ನೋಡೋಣ. ಈಗ ಪುದೀನ ಚಟ್ನಿ ಮಾಡಿಟ್ವಿ ನಾವು. ಈಗ ಢೋಕ್ಲಾ ಆಗೈತಿಲ್ಲ ಅಂತ ಹೇಳಿ ನೋಡೋಣ. ಈಗ 20 ನಿಮಿಷ ಆಗೈತೆ ನಾನು ಢೋಕ್ಲಾ ಇಟ್ಟು. ಈಗ ರೆಡಿ ಆಗೈತಿಲ್ಲ ಅಂತ ಹೇಳಿ ನೋಡೋಣ. ಇಲ್ಲ ಇದು ಸ್ಟವ್ ಬಂದ್ ಮಾಡ್ತೀನಿ.
ಸ್ಟವ್ ಬಂದ್ ಮಾಡಿ ತೆಗೆದು ನೋಡೋಣ. ಹಾಂ ಆಗೈತಿದ್ದು ಆಲ್ಮೋಸ್ಟ್. ನೋಡಿ ಕೈ ಏನು ಹತ್ತಾತಿಲ್ಲ, ಹಿಟ್ಟು ಆಗೈತಿ. ಒಳಗೆ ಆಗೈತಿಲ್ಲ ಅಂಥೇಳಿ ನೋಡೋಕೆ ನಾವು ಸ್ವಲ್ಪ ಚಾಕು ಅಥವಾ ಟೂತ್ ಪಿಕ್ ಇದ್ರೂ ಅದ್ರಲ್ಲಿ ಹಿಂಗೆ ಅದ್ದಿ ನೋಡೋನು. ನೋಡಿ ಏನು ಹತ್ತಾತಿಲ್ಲ, ಇಷ್ಟು ಕ್ಲೀನ್ ಐತಿ ಚಾಕು. ಹಾಂ ಅಂದರೆ ಇದು ರೆಡಿ ಆಗೈತಿ. ಸೊ ಇದು ರೆಡಿ ಆಗೈತಿ. ಈಗ ಬಿಸಿ ಐತಿಲ್ಲ, ಇದನ್ನು ನಾವು ಅಂದರೆ ತೊಗೊಳಕ್ಕೆ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇದು ಪೂರ ತಂಪಾಗುತ್ತನ ಇಡಬೇಕಾಗ್ತದೆ. ತಂಪಾದ್ಮೇಲೆ ಇದು ಈಸಿಯಾಗಿ ಡಬ್ಬಿಯಿಂದ ಪ್ಲೇಟಿಗೆ ಹಾಕ್ಲಿಕ್ಕೆ ಬರ್ತೈತಿ. ಈಗಿದು ಢೋಗ್ಲಾ ತಂಪಾಗೈತಿ ನೋಡ್ರಿ, ತಾನಾಗಿ ಹೆಂಗೆ ಬಿಚ್ಕೊಳತ್ತೈತಿ, ಸೈಡಿಗೆ ಬರತ್ತೈತಲ್ಲ ಈಗಲ್ಲಿ. ಅಂದರೆ ಇದು ತಂಪಾಗೈತಿ. ಈಗ ಇದನ್ನು ಒಂದು ಸ್ವಲ್ಪ ಚಾಕುದಿಂದ ಸ್ವಲ್ಪ ಸ್ಪೇಸ್ ಎಲ್ಲನೂ ಬಿಡ್ಸ್ಕೊಳ್ಳೋಣ, ಬಿಚ್ಚೋಣ. ಒಂದು ಪ್ಲೇಟ್ ಡಬ್ಬ ಹಾಕಿ ಈಗ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನಷ್ಟು ಸಕ್ಕರೆ ತೊಗೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸಿರ್ತೀನಿ. ಈಗ ಇದನ್ನು ಸಕ್ಕರೆ ನೀರು ಏನಿರ್ತೈತಲ್ಲ, ನಾವು ಆಲ್ರೆಡಿ ಸಕ್ಕರೆ ಹಾಕಿವಿ, ಬಟ್ ಆದರೂ ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಇರ್ತೈತೆ ಅಂತ ಹೇಳಿ ಇಲ್ಲಿ ಅದನ್ನು ಸಕ್ಕರೆ ನೀರನ್ನ ಇಲ್ಲಿ ಮ್ಯಾಲೆ ಹಾಕೊಂಡಂಗೆ. ಈಗ ಇದಕ್ಕೆ ನೋಡೋಣ ಒಗ್ಗರಣೆ ಹಾಕೋಣ. ಇಲ್ಲಿ ನಾನು ಆಯಿಲ್ ತೊಗೊಂಡಿನಿ ಒಂದು ಸ್ವಲ್ಪ, ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೋಣ. ಅದಕ್ಕೆ ಚಟ್ಪಟ್ ಅಂತ ಇತ್ತಲ್ಲ, ಆವಾಗ ಒಂದು ಸ್ವಲ್ಪ 4-5 ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಎಷ್ಟು ಕರಿಬೇವು. ಈಗ ನೋಡ್ರಿ ಇವು ಢೋಕ್ಲಾ ರೆಡಿ ಆಗ್ಯಾವ. ನೋಡಿರಿ ಎಷ್ಟು ಸ್ಪಾಂಜಿ ಆಗ್ಯಾವ, ಇಲ್ಲೇ ಬೇರೆ ಸತ್ತೋದಿಲ್ಲ. ಇದನ್ನು ನಾವು ಹಿಂಗೆ ಪುದೀನ ಚಟ್ನಿಗಳ ಕಾಂಬಿನೇಷನ್ ಆಗಿ ತಿಂದ್ರೆ ಭಾಳ ಟೇಸ್ಟ್ ಹತ್ತೈತಿ. ಅದೇ ರೀತಿ ಈ ಹೊಸ ಥರ ರೆಸಿಪೀಸ್ ನೋಡೋಕೆ ಡೈನಮಸ್ ಕಿಚನ್ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.